ಯೇಸು ಸ್ವಾಮಿಯ ಸುವಾರ್ತೆಯಲ್ಲಿ ಒಂದು ದಿನ ಯಾವ ರೀತಿ ಇತ್ತು? 4 ಸುವಾರ್ತೆಗಳನ್ನ ಕಿರುಪರಿಚಯ ಮಾಡಿದಂತ ಈ ಸುವಾರ್ತೆ, ಮರೆಯಲಾಗದಂತ ಆರಾಧನೆಯ ದಿನ, ಅದ್ಭುತಕರನು ಆಶ್ಚರ್ಯಕರನ ಈ ಪುಸ್ತಕದಲ್ಲಿ ನಾವು ಕಾಣುತ್ತೇವೆ. 2ನೇ ಪಾಠ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. 2ನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ತ್ರೈಮಾಸಿಕದಲ್ಲಿ ಮಾರ್ಕನ ಸುವಾರ್ತೆಯನ್ನು ನಾವು ಕಲಿತಾ ಇದ್ದೀವಿ. ಸತ್ಯವೇದಗಳನ್ನು ತೆರೆದು ನಮ್ಮ ಜೊತೆ ನೀವು ಭಾಗವಹಿಸ್ತಾ ಇದ್ದೀರಾ ಎಂಬತಕ್ಕಂಥ ನಮ್ಮ ಭಾವನೆಗೆ ದೇವರು ನಿಜ ಎಂಬತಕ್ಕಂಥದನ್ನ ಹೇಳಲಿ. ಬನ್ನಿ ನಮ್ಮ ಈ ಅತಿಥಿಗಳನ್ನ ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ನಮಸ್ಕಾರ. ಫಸ್ಟ್ ಮುತ್ತು, ಒಂದು ದಿನ ಚಾಮರಾಜಪೇಟೆಯಲ್ಲಿ ಯಾವ ರೀತಿ ನಡೀತದೆ ನಿಮ್ಮ ಕೆಲಸ ಕಾರ್ಯಗಳು? ನಮ್ಮ ಕಾರ್ಯಕಲಾಪಗಳನ್ನು ನೋಡುವಾಗ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಆ ದಿನದ ಕೊನೆ ಗಳಿಗೆಯಲ್ಲಿ ನಾನು ಯಾಕಾದರೂ ಇಲ್ಲಿಗೆ ಬಂದೋ, ನಾನು ಯಾಕಾದರೂ ಇದು ಮಾಡಬೇಕಾಗಿ ಬಂತೋ ಎಂಬುದಾಗಿ ಬಹಳ ತೊಂದರೆಗಳನ್ನು ಕೆಲವೊಂದು ಸಾರಿ ನಾವು ಎದುರು ನೋಡಬೇಕಾಗುತ್ತೆ. ಆದರೆ ಕರ್ತನು ತನ್ನ ಮಹಾನ್ ಕೃಪೆಯಿಂದ ಸುಮಾರು 2.5-3 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾನೆ. ಈ ದಿನದ ಶಿರೋನಾಮೆ ಮತ್ತು ಪಾಠದ ಸ್ಮರಣ ವಾಕ್ಯವನ್ನು ನೀವು ಓದಬೇಕು ಅಂತ ಕೇಳ್ಕೊಳ್ತೀನಿ. ಫಸ್ಟ್ ಮುತ್ತು ಮ್ಯಾಥ್ಯೂ. ಯೇಸು ಸ್ವಾಮಿಯ ಸುವಾರ್ತೆಯಲ್ಲಿ ಒಂದು ದಿನ, ಅದು ನಮ್ಮ ಶಿರೋನಾಮೆ. ಸ್ಮರಣ ವಾಕ್ಯವನ್ನು ದಯವಿಟ್ಟು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ನೀವು ಓದಬೇಕು. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ನಮ್ಮ ತಂದೆ ಜಾಲಹಳ್ಳಿಯಲ್ಲಿ ಬೋಧಕರಾಗಿದ್ದಾಗ ನಾವು ಒಂದು ಸ್ಥಳದಲ್ಲಿದ್ವಿ, ಪೈಪ್ ಲೈನ್ ಅಂತ, ಜಾಲಹಳ್ಳಿನಲ್ಲಿ. ಅಲ್ಲಿ ಒಂದು ತೆಲುಗು ಚರ್ಚ್ ಇತ್ತು, ಈಗಲೂ ಇದೆ. ಅಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಜೀಸಸ್ ಆಫ್ ನ್ಯಾಸರೆತ್ ಫಿಲಿಮ್ನ ರೋಡ್ಗೆ ಹಾಕ್ತಾಯಿದ್ರು, ಮೇನ್ ರೋಡಲ್ಲಿ ಎಲ್ಲರೂ ನೋಡೋ ಥರ. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಯೇಸು ಸ್ವಾಮಿ ಹೋಗ್ಬಿಟ್ಟು ಶಿಷ್ಯರನ್ನು, ಬನ್ನಿ ನನ್ನ ಹಿಂದೆ ಬನ್ನಿ, ನಾನು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರಾಗಿ. ಅದು ದಟ್ ಸೀನ್ ವಾಸ್ ವೆರಿ ಪವರ್ಫುಲ್ ಆ್ಯಸ್ ಎ ಯಂಗ್ ಬಾಯ್ ಫಾರ್ ಮೀ ಟು ಸಿ. ಇವತ್ತು ಈ ಒಂದು ಸುವಾರ್ತೆಯಲ್ಲಿ ನಾವು ಏನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ? ಮಾರ್ಕನು ಈ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಸುವಾರ್ಥ ಸೇವೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ 4 ಸುವಾರ್ತೆಗಳನ್ನು ಸಹ ಗಮನಿಸೋಣ. ಮತ್ತಾಯನು ಯೇಸು ಕ್ರಿಸ್ತನ ಪರಿಚಯ ಮಾಡಿ ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಪ್ರಸಂಗ ಮಾಡುವುದನ್ನು ಹೆಚ್ಚು ಮಹತ್ವವನ್ನು ಕೊಡ್ತಾನೆ. ಲೂಕನು ಯೇಸು ಕ್ರಿಸ್ತನು ಸಬ್ಬತ್ತಿನ ದಿನದಲ್ಲಿ ಆಲಯಕ್ಕೆ ಹೋಗುವುದನ್ನು ಪರಿಚಯ ಮಾಡಿಕೊಡ್ತಾನೆ. ಆತನ ವಾಡಿಕೆಯ ಪ್ರಕಾರವಾಗಿ ಸಬ್ಬತ್ತಿಗೆ ಹೋದನು ಎಂಬುದಾಗಿ. ಯೋಹಾನನು ಯೇಸು ಕ್ರಿಸ್ತನು ಕಾನಾ ಊರಿನಲ್ಲಿ ಮಾಡಿದಂಥ ಮೊದಲನೇ ಅದ್ಭುತ ಮಹತ್ ಕಾರ್ಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಆದರೆ ಇಲ್ಲಿ ಮಾರ್ಕನು ಅಥವಾ ಮಾರ್ಕನ ಸುವಾರ್ತೆಯು ಈ 4 ಶಿಷ್ಯರನ್ನ ಒಳಗೊಂಡು ಕಪ್ಪರ್ನೋಮಿನಲ್ಲಿ ಸಬ್ಬತ್ತನ್ನ ಪರಿಚಯ ಮಾಡಿಕೊಡುತ್ತಿದ್ದಾನೆ. ಒಂದು ವಚನವನ್ನು ಓದೋಣ. ಮಾರ್ಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಬಳಿಕ ಅವರು ಕಪ್ಪೆರ್ನೌಮ್ ಎಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು. ಸಬ್ಬತ್ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನು ಆಗಿನಿಂದಲೂ ಬಹಳ ಮಹತ್ವವನ್ನು ಕೊಡ್ತಕ್ಕಂಥವನು ಎಂಬುದನ್ನು ಮರಿಬಾರದು. ಯಾಕೆಂದರೆ ಪ್ರಾರಂಭದಲ್ಲಿಯೇ ಆತನ ತಂದೆ ತಾಯಿಗಳಾದಂಥ ಯೋಸೆಫ್ ಮತ್ತು ಮರಿಯಳು ಆತನ ಸಭೆಗೆ ಹುಡುಗನಾಗಿರುವಾಗ ಕರ್ಕೊಂಡು ಹೋಗ್ತಾ ಇದ್ರು. ಇವತ್ತು ಈ ಸಂದೇಶದ ಮೂಲಕ ನಾವು ಏನು ಕಲಿತೇವೆ ಅಂದರೆ, ನಮ್ಮ ಮಕ್ಕಳನ್ನು ಪ್ರಾರಂಭದಲ್ಲಿಯೇ ಆ ಒಂದು ಅಭ್ಯಾಸವನ್ನು ಮಾಡಬೇಕು. ಅದಕ್ಕೋಸ್ಕರ ಲೂಕ 4:16 ಹೇಳ್ತಕ್ಕಂಥದ್ದು ವಾಡಿಕೆಯ ಪ್ರಕಾರ, ಅಭ್ಯಾಸದ ಪ್ರಕಾರ ಇದನ್ನು ಹೋಗ್ತಾ ಇದ್ದ ಆತನ ಅಲ್ಲಿಗೆ ಹೋಗ್ತಾನೆ ಎಂಬುದಾಗಿ. ಇಲ್ಲಿ ಮಾರ್ಕನು ಯೇಸು ಕ್ರಿಸ್ತನ ಸುವಾರ್ತೆ ಸೇವೆ ಪ್ರಾರಂಭವಾದದ್ದು ಆ ಒಂದು ಬೆಸ್ತರ ಕೂಟದಲ್ಲಿ. ಆಂದ್ರಿಯ ಮತ್ತು ಪೇತ್ರ ಮೊದಲನೇ ಬೆಸ್ತರು, ಬನ್ನಿ ನೀವು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳುವಾಗ ಅವರಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಬಲೆಯನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ನೇರವಾಗಿಡಿದು. ಇಲ್ಲಿ ಮಾರ್ಕನು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ದೆವ್ವವನ್ನು ಬಿಡಿಸಿದಂಥ ವಿಷಯ, ರೋಗಿಗಳನ್ನು ಗುಣಪಡಿಸಿದಂಥ ವಿಷಯ,
ಮತ್ತು ಯಾಜಕರು ಶುದ್ಧಿ ಆಗ್ತಕ್ಕಂಥ ವಿಷಯ, ಅನೇಕ ವಿಷಯಗಳನ್ನ ಈ ಮಾರ್ಕನು ನಮಗೆ ತಿಳಿಸಿಕೊಡುವಂತನಾಗಿದ್ದಾನೆ. ಭಾನುವಾರದ ಪಾಠಕ್ಕೆ ಬರುವುದಾದ್ರೆ, ನನ್ನ ಹಿಂದೆ ಬಾ ಅಂತ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ರ ಬಗ್ಗೆ ಸ್ವಲ್ಪ ನೀವು ಬೆಳಕನ್ನು ಚೆಲ್ಲಬೇಕು ಅಂತ ಕೇಳ್ಕೊಳ್ತೀವಿ. ಮೊದಲನೇದಾಗಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನವನ್ನ ಗಮನಿಸುವಾಗ, ಹೀಗಿರುವಲ್ಲಿ ಆತನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಹೋಗುತ್ತಿರುವಾಗ ಸಿಮೋನನ ತಮ್ಮನಾದ ಆಂದ್ರೇಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು. ಅವರು ಬೆಸ್ತರು. ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಇಲ್ಲಿ ಇಬ್ಬರು ಪ್ರಪ್ರಥಮವಾದಂತ ಶಿಷ್ಯರುಗಳು, ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದಂಥವರನ್ನ ಮಾರ್ಕನು ಪರಿಚಯ ಮಾಡುತ್ತಿದ್ದಾನೆ. ಅದು ಗಲಿಲಾಯದ ಒಂದು ಸೀಮೆಯಲ್ಲಿ ಎಂಬುದಾಗಿ ನೋಡುವಂತರಾಗಿದೆ. ಇಲ್ಲಿ ಮನುಷ್ಯರನ್ನ ಹಿಡಿತಕ್ಕಂಥ ಬೆಸ್ತರನಾಗಿ ಮಾಡುತ್ತೇನೆ ಎಂಬುದಾಗಿ ಯಾಕೆ ಹೇಳಿದನೆಂದ್ರೆ, ಈ ಪೇತ್ರನು ಆಂದ್ರೇಯನು ಮೀನುಗಳನ್ನು ಹಿಡಿಯುವುದರಲ್ಲಿ ಎಕ್ಸ್ಪರ್ಟ್ಸ್. ನಾವು ನಿಮ್ಮ ಹತ್ರ ಬರ್ತೇನೆ, ವಿಷಾದಿಸಬೇಕು. ಪಾಸ್ಟರ್ ರಾಜದಾಸ್, ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಗುರಿ, ಕೆಲವರಿಗೆ ಅಮೆರಿಕ ದೇಶ ಹೋಗ್ತಕ್ಕಂಥದ್ದೇ ಜೀವನದ ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಗುರಿ. ಒಂದು ಮನೆಯನ್ನು ಕಟ್ಟಬೇಕು, ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಗುರಿ. ಒಂದು ಕಾರನ್ನು ತೆಗೆದುಕೋಬೇಕು, ಅತಿ ಉತ್ತಮವಾಗಿರ್ತಕ್ಕಂಥ ಗುರಿ. ಆದರೆ ಇಲ್ಲಿ ಈ ಭಾನುವಾರದ ಪಾಠದಲ್ಲಿ ನನಗೆ ತಿಳಿದ ಮಟ್ಟಿಗೆ, ನನ್ನ ಹಿಂದೆ ಬಾ, ಮನುಷ್ಯರನ್ನು ಹಿಡಿತಕ್ಕಂಥದ್ದೇ ನಿನ್ನ ಜೀವನದ ಅತಿ ಉತ್ತಮವಾಗಿರ್ತಕ್ಕಂಥ ಗುರಿ ಅಂತಕ್ಕಂಥ ವಿಷಯವನ್ನ ಇಲ್ಲಿ ಮಾರ್ಕ್ ನಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂತೀರಾ? ಹೌದು, ಖಂಡಿತವಾಗಿ. ಯಾಕೆಂದ್ರೆ ಅದಕ್ಕಿಂತ ಉನ್ನತವಾದ ಉದ್ಯೋಗ ನಿಮಗೆ ಬೇರೆ ಸಿಕ್ಲಿಕ್ಕೆ. ವಂಡರ್ಫುಲ್ ವಂಡರ್ಫುಲ್. ಬೇರೆ ಕಡೆ ನಿಮಗೆ ಆರ್ಥಿಕವಾದಂತ ನೆರವು ಸಿಕ್ಕಬಹುದು, ಇಲ್ಲಿ ಮನುಷ್ಯರನ್ನ ದೇವರ ರಾಜ್ಯಕ್ಕೆ ಸೇರಿಸುವವನೇ ಬಹಳ ಐಶ್ವರ್ಯವಂತನು. ಯೇಸು ಸ್ವಾಮಿ ಪೇತ್ರ ಮತ್ತು ಆಂದ್ರೇಯನ ಮಾತ್ರವಲ್ಲ, ಸ್ವಲ್ಪ ಮುಂದೆ ಹೋಗ್ತಾನೆ, ಜೆಬೆದೇಯನ ಮಕ್ಕಳು ಅಲ್ಲಿ ಯೋಹಾನನಿರ್ತಾನೆ, ಯಾಕೋಬರಿರ್ತಾನೆ, ಅವರು ತಮ್ಮ ಬಲೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನು ಸಹ ಹೇಳ್ತಾನೆ, ಅವರು ತಕ್ಷಣವಾಗಿ ತಂದೆಯಾದ ಜೆಬೆದಾಯನನ್ನು ಕೂಲಿಯಾಳುಗಳ ಸಂಗಳ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು. ಈ 4 ಜನರನ್ನ ಮಾರ್ಕನು ಕಪೆರ್ನೌಮಿನಲ್ಲಿ ಯೇಸು ಸ್ವಾಮಿ ಜೊತೆಯಲ್ಲಿ ಸಬ್ಬತ್ತನ್ನು ಆಚರಣೆ ಮಾಡುವುದನ್ನು ನಾವು ಪರಿಚಯ ಮಾಡಿಕೊಡುವಂತರಾಗಿದ್ದೇವೆ. ಅಂದ್ರೆ ಇವರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ತಮ್ಮ ದಿನನಿತ್ಯದ ಉದ್ಯೋಗ, ಅದು ದಿನನಿತ್ಯದ ಕೂಲಿ. ಒಂದು ವೇಳೆ ಅವತ್ತು ಅವರು ಮೀನು ಹಿಡಿಲಿಲ್ಲ ಅಂದ್ರೆ ಅವ್ರ ಊಟ ಇಲ್ಲ, ಅದನ್ನೆಲ್ಲ ಬಿಟ್ಟು ಹೋಗ್ತಾರೆ. ಒಂದು ನಂಬಿಕೆ, ಒಂದು ವಿಶ್ವಾಸ. ಇವತ್ತು ಎಷ್ಟು ಜನ ನಾವು ಯೇಸು ಸ್ವಾಮಿ ಬಾ ಅಂದ ತಕ್ಷಣ ಬರ್ತೇವೆ, ಇಲ್ಲ ಸ್ವಾಮಿ ಇರೇ, ನನ್ನ ಮನೇಲಿ ಸ್ವಲ್ಪ ಕೆಲಸ ಇದೆ, ನನ್ನ ಮನೆ ಮುಗುದಿಲ್ಲ, ಅದು ಮುಗುದಿಲ್ಲ, ಎಲ್ಲ ಕಾರಣಗಳನ್ನು ಹೇಳ್ತೇವೆ. ಅದನ್ನು ಬಿಟ್ಟು ಇವತ್ತಿನ ಪಾಠದಲ್ಲಿ ನಾವು ಕಲಿಬೇಕಾದ ವಿಷಯ, ಯೇಸು ಸ್ವಾಮಿ ಕರಿತಾನೆ, ನೀವು ಸುಮ್ಮನೆ ಹೋಗ್ಬೇಕಷ್ಟೇ. ವಂಡರ್ಫುಲ್. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು 30 ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ ಒಂದು ಸುವಾರ್ಥ ಕೂಟವನ್ನು ಏರ್ಪಡಿಸ್ತಾರೆ. ಅಲ್ಲಿ ರೈಲ್ವೇಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಒಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ 3 ದೂತರ ಸಂದೇಶವನ್ನು ಕೇಳಿ ಮಾರನೇ ದಿನ ಹೋಗಿ ರಾಜೀನಾಮೆಯನ್ನು ನೀಡಿ ಕೇಂದ್ರೀಯ ಒಂದು ಸಂಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯು ಸೆಂಟ್ರಲ್ ಗೌರ್ಮೆಂಟ್ ಕೆಲಸವನ್ನು ರಿಸೈನ್ ಮಾಡಿ ಬೋಧಕರಾಗಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ಗೆ ಸೇರ್ತಾರೆ. ಇಂಥ ಉದಾಹರಣೆಗಳು ಅನೇಕ ಇದೆ. ದೇವರು ಹೇಳ್ತಾ ಇದ್ದಾನೆ, ಇವತ್ತು ನನ್ನ ಹಿಂದೆ ಬನ್ನಿ, ಬೆಸ್ತರನ್ನ ಆಗಿರ್ತಕ್ಕಂಥ ನೀವು ಮನುಷ್ಯರನ್ನ ಹಿಡಿಯುವಂಥ ಬೆಸ್ತರಾಗಿ ನಿಮ್ಮನ್ನು ಬದಲಾವಣೆಯನ್ನು ಮಾಡ್ತೀವಿ. ನೀವು ರೆಡಿಯಾಗಿದ್ದೀರಾ? ಈಗ ಸದ್ಯಕ್ಕೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ವಿರಾಮಕ್ಕೆ ಹೋಗುವ ಮುನ್ನ ಬಹಳಷ್ಟು ಜನರು ಮನುಷ್ಯರನ್ನ ಹಿಡಿಯುವಂಥ ಬೆಸ್ತರಾಗಿ ಬದಲಾವಣೆಯನ್ನು ಹೊಂದಿದ್ದಾರೆ. ಯೇಸು ಸ್ವಾಮಿಯು ಆ ರೀತಿ ನಮಗೂ ಆಹ್ವಾನವನ್ನು ಕೊಡುವಂತನಾಗಿದ್ದಾನೆ ಅಂತಕ್ಕಂಥ ವಿಷಯವನ್ನು ನಾವು ಕಲಿತಾ ಇದ್ದೀವಿ. ಇಲ್ಲಿ ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ ಒಂದು ಉನ್ನತವಾಗಿರ್ತಕ್ಕಂಥ ಪಾಠ ನಮಗೆ ಕಾದಿದೆ. ಅದು ಯಾವುದು ಪಾಸ್ಟರ್ ರಾಜದಾಸ್? ಮರೆಯಲಾಗದಂಥ ಆರಾಧನೆಯ ಕ್ರಮ ಎಂಬುದಾಗಿ ಶೀರ್ಷಿಕೆ ಆಗಿದೆ. ಇದು ಮರೆಯಲಾಗದಂಥ ಅನುಭವ ತಾನೇ ಏನು ಎಂಬುದಾಗಿ ಅನೇಕರು ಪ್ರಶ್ನೆ ಹಾಕ್ಬೋದು. ಆ ಪ್ರಶ್ನೆಗೆ ಉತ್ತರ
ಮಾರ್ಕ 1ನೇ ಅಧ್ಯಾಯ 21ರಿಂದ 28ನೇ ವಚನದಲ್ಲಿ ಆ ಒಂದು ಅಂಶವನ್ನು ಕಾಣ್ತೇವೆ. ಯೇಸು ಸ್ವಾಮಿ ಈಗ ತಾನೇ ಪ್ರಸನ್ನ ಪಾಸ್ಟರ್ ಹೇಳಿದಾಗೆ ಅವರು ಆರಾಧನೆ ಮಾಡಲಿಕ್ಕೆ ಸಬ್ಬತ್ ದಿನದಲ್ಲಿ ವಾಡಿಕೆಯಂತೆ ಎಲ್ಲಿಗೋದ್ರು ದೇವಾಲಯಕ್ಕೆ ಹೋದ್ರು. ದೇವಾಲಯದಲ್ಲಿ ಆರಾಧನೆ ಮಾಡ್ತಿರುವಾಗೆ ಸಹಜವಾಗಿ ಆರಾಧನೆ ಶಾಂತಿಯುತವಾಗಿ ನಡೀತಾ ಇದೆ. ಆದರೆ ಆವತ್ತು ಅಲ್ಲಿ ಒಬ್ಬ ದೆವ್ವ ಹಿಡಿದಂಥ ಮನುಷ್ಯ ಇದ್ದ. ಸಹಜವಾಗಿ ಆರಾಧನೆ ನಡೆಯುವಾಗ ದೆವ್ವ ಏನಾದರೂ ಬಂದುಬಿಟ್ರೆ ಎಲ್ಲರೂ ಭಯ ಪಟ್ಕೊಂಡು ಏನಾಗುತ್ತೆ ಅಂತ ಗಲಿಬಿಲಿ ಆಗ್ತಾರೆ. ಆದರೆ ಆವತ್ತು ಯೇಸು ಸ್ವಾಮಿ ಆ ಆಲಯದಲ್ಲಿ ಆರಾಧನೆ ಮಾಡ್ತಿರುವಾಗ ಆ ದೆವ್ವವನ್ನು ನೋಡಿ ಆ ದೆವ್ವಕ್ಕೆ ಆಜ್ಞಾಪನೆ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಆ ದೆವ್ವ ಸುಮ್ಮನೆ ಇರಲಿಲ್ಲ. ಆ ದೆವ್ವ ಏನು ಹೇಳ್ತಂದ್ರೆ, ನೀನು ಯಾರನ್ನು ಗೊತ್ತು, ನೀನು ದೇವಕುಮಾರನು, ದೇವರಿಂದ ಅಭಿಷೇಕಿಸಲ್ಪಟ್ಟವನು, ನಮ್ಮನ್ನು ನಾಶ ಮಾಡಕ್ಕೆ ಬಂದಿದ್ದೀಯಾ, ನಮ್ಮನ್ನು ನಾಶ ಮಾಡಬೇಡ ಅಂತ ಯಾವಾಗ ಸ್ವಾಮಿ ಅದನ್ನು ಕೇಳ್ತಾನೆ ಆ ದೆವ್ವಕ್ಕೆ ಆಜ್ಞಾಪಿಸ್ತಾನೆ. ಏನಂತ? ಸುಮ್ಮನೆ ಇರು, ಬಿ ಸೈಲೆಂಟ್. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಏನಯ್ಯ ಈ ಮನುಷ್ಯ ನೋಡಿದ್ರೆ ಒಬ್ಬ ಬಡಗಿ ಮಗ, ಇವ್ರ ತಂದೆ ನಮಗೆ ಗೊತ್ತು ಯೋಸೇಫ್, ಅವನ ಬಡಗಿ, ಅವ್ರ ತಾಯಿ ಯಾರು ನಮಗೆ ಚೆನ್ನಾಗಿ ಗೊತ್ತು, ಅವರ ಸಹೋದರರೆಲ್ಲ ಗೊತ್ತಿದೆ, ಇವನು ಹೋಗಿ ಯಾರಿಗೆ ಆಜ್ಞಾಪನೆ ಮಾಡ್ತಿದ್ದಾನೆ? ದೆವ್ವಕ್ಕೆ ಆಜ್ಞಾಪನೆ ಮಾಡ್ತಾನೆ. ಇವನೆಂಥ ಮನುಷ್ಯ ಇರಬೇಕಂತೇಳಿ ಅನೇಕರಿಗೆ ಆ ಯೇಸು ಸ್ವಾಮಿ ಅಧಿಕಾರವನ್ನು ಕುರಿತು ಸಂದೇಹ ಆಯಿತು, ಆಶ್ಚರ್ಯ ಆಯಿತು. ಅಷ್ಟು ಮಾತ್ರ ಅಲ್ಲ, ಆ ದೆವ್ವ ಆ ಸ್ವಾಮಿ ಹೇಳಿದ ಕೂಡಲೇ ಆ ಸ್ವಾಮಿಗೆ ಅಡ್ಡ ಬಿದ್ದು ಆ ದೆವ್ವ ಆತನನ್ನು ಬಿಟ್ಟು ಹೋಗುತ್ತಂತೆ. ನಾನು ಉತ್ತರ ಕರ್ನಾಟಕದಲ್ಲಿ ಅಲ್ಪ ಸ್ವಲ್ಪ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ದೇನೆ. ನೀವು ಅಲ್ಲಿ ಬಹಳಷ್ಟು ಕಾಲ ಇದ್ರಿ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಬಹಳಷ್ಟು ನೋಡಿರ್ತೀರ ನೀವಲ್ವೇ? ಖಂಡಿತವಾಗಿ ಅನೇಕ ಸರಿ ಅಲ್ಲಿ ಇದೇ ರೀತಿ ಯಾವಾಗ ನಾವು ಆರಾಧನೆ ಮಾಡ್ತಿರ್ತೀವಿ ಆಗ ದೆವ್ವಗಳು, ಕೆಲವು ಸಭೆಗಳಂತೂ ಅನೇಕ ಸಭಿಕರ ಮೇಲೆ ದೆವ್ವಗಳು ಬರ್ತಾ ಇತ್ತು, ಒಬ್ಬರಿಬ್ಬರ ಮೇಲಲ್ಲ. ಇಲ್ಲೊಬ್ಬ ಎದ್ದಿದ್ರೆ ಅಲ್ಲಿ ಸುಮಾರು ಜನ ದೆವ್ವ ಹಿಡ್ಕೊಂಡಿರ್ತು. ಆದರೆ ಯೇಸು ಸ್ವಾಮಿ ಹೆಸರಲ್ಲಿ ನಾವು ಆಜ್ಞಾಪಿಸುವಾಗ ಎಲ್ಲ ಬಿಟ್ಟು ಹೋಗ್ತಾ ಇತ್ತು. ಓಕೆ, ಇದು ಸತ್ಯ ಇದೆ. ಹಾಗೇನೆ ಇಲ್ಲಿ ನಡೀತಾ ಇತ್ತು. ಇಲ್ಲಿ ಏನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಸ್ವಾಮಿಯಲ್ಲಿ ಶಕ್ತಿ ಇದೆ ಅಂತ ಜನಗಳಿಗೆ ಆಶ್ಚರ್ಯ ಆಯಿತು. ಆರಾಧನೆಯಲ್ಲಿ ಅವತ್ತು ಅವ್ರು ತಿಳ್ಕೊಂಡಿದ್ರು ಯೇಸು ಸ್ವಾಮಿ ಒಬ್ಬ ಸಾಧಾರಣ ವ್ಯಕ್ತಿ, ಯಾರೂ ದೆವ್ವ ಬಿಡಿಸ್ತಿರ್ಲಿಲ್ಲ ಅಲ್ಲಿ. ಬಹುಶಃ ಅದು ಒಂದು ಪ್ರಥಮ ಅನುಭವ ಆಗಿರ್ಬೋದಾಗಿತ್ತು. ದೆವ್ವ ಅಂದರೆ ಭಯ ಪಡ್ತಾರೆ. ಆದರೆ ಇಲ್ಲಿ ಆ ಭಯಪಡಿಸ್ತಕ್ಕಂಥ ಆತ್ಮಕ್ಕೆ ಸ್ವಾಮಿ ಆಜ್ಞಾಪಿಸುವಾಗ ಆತನ ಸರ್ವಶಕ್ತನ ದೇವರು ಎಂಬುದಾಗಿ ಎಲ್ರಿಗೂ ಗೊತ್ತಾಗತ್ತೆ. ಇದು ಮರೆಯಲಾಗದಂಥ ಒಂದು ಅನುಭವ ಅವ್ರಿಗೆ. ಇದುವರೆಗೆ ಎಲ್ಲ ಸೈಲೆಂಟಾಗಿ ನಡೀತಾ ಇತ್ತು. ಆದರೆ ಈ ಗಲಿಬಿಲಿಯನ್ನು ಹೆಂಗೆ ಶಮನಗೊಳಿಸ್ತಾನೆ? ಇದೇ ಯೇಸು ಸ್ವಾಮಿ ಆ ಗಲಿಲಾಯ ಸಮುದ್ರದ ತೆರೆಗಳು ಬೊಬ್ಬರಿದು ಬಡಿಯುವಾಗ ಸ್ವಾಮಿ ಹೇಳ್ತಾನೆ, ಯಾರಿಗೆ ಆಜ್ಞಾಪಿಸ್ತಾನೆ? ಬಿ ಸ್ಟಿಲ್ ಅಂತೇಳಿ ಆ ಅಲೆಗಳಿಗೂ ಆಜ್ಞಾಪಿಸ್ತಾನೆ. ಪ್ರಕೃತಿಯನ್ನು ನಿಯಂತ್ರಿಸ್ತಕ್ಕಂಥ ದೇವರು ದುರಾತ್ಮನನ್ನು ನಿಯಂತ್ರಿಸೋ ಶಕ್ತಿ ಇಲ್ವಾ? ಖಂಡಿತವಾಗಿದೆ. ಅದನ್ನು ನಾವು ಅರ್ಥ ಮಾಡಿ. ಅದಕ್ಕೇ ಯೇಸು ಸ್ವಾಮಿ ಸರ್ವಶಕ್ತನ ದೇವರು, ಆತನು ಸೇನಾಧೀಶನ ಯೆಹೋವನು, ಆತನ ಎಲ್ಲರ ಮೇಲೆ ಅಧಿಕಾರ ಇದೆ. ಇದನ್ನು ಜನರು ಗುರುತಿಸಲಿಲ್ಲ, ಆದರೆ ದುರಾತ್ಮ ಪೀಡಿತದಂಥ ವ್ಯಕ್ತಿ ಗುರುತಿಸ್ತಾನೆ. ಈತನು ಯಾರು ಎಂಬುದಾಗಿ ಅರ್ಥ ಮಾಡ್ಕೊಳ್ತಾರೆ. ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಆ ದೆವ್ವವು, ನಜರೇತನ ಯೇಸುವೇ, ನಮ್ಮ ಗೊಡುವೆ ನಿನಗೆ ಏಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಅಂತ ಆಜ್ಞಾಪಿಸ್ತಾನೆ. ಆಜ್ಞಾಪನೆ ಮಾಡಿದ ಕೂಡಲೇ ಅದು ವಿಧೇಯತೆಯಿಂದ ಆ ವ್ಯಕ್ತಿಯನ್ನು ಬಿಟ್ಟು ಹೋಗುತ್ತಂತೆ. ದೆವ್ವಗಳು ಬಿಟ್ಟು ಹೋಗ್ತಾ ಇದೆ. ಪ್ರಕೃತಿ ದೇವರಿಗೆ ವಿಧೇಯರಾಗಿದೆ. ಅದು ಇವತ್ತು ಮನುಷ್ಯರು ಆ ದೇವರಿಗೆ ವಿಧೇಯರಾಗಿಲ್ಲ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಚರ್ಚೆ ಮುಂದುವರಿಸ್ಕೊಂಡು ಹೋಗೋಣ. ಸಬ್ಬತ್ ದಿನದಲ್ಲಿ ನಡೆದಂಥ ಆ ಸುವಾರ್ತಾ ಸೇವೆ ಹೇಳಿ ಪಾಸ್ಟರ್ ಮುತ್ತು. ಸಾಧಾರಣವಾಗಿ ನಮ್ಮ ಅಡ್ವೆಂಟಿಸ್ಟ್ ಸಭೆಯಲ್ಲಿರುವಂತಹ ವಾಡಿಕೆ ಏನಪ್ಪ ಅಂತಂದರೆ, ಡಿವೈನ್ ಸರ್ವಿಸ್ ಮುಗೀತು ಅಂತಂದರೆ ಸಾಬತ್ ಮುಗೀತು, ಹೋಗಿ ಮಲಗ್ಬೋದು, ನಾನು ಎಲ್ಲಿಗಾದರೂ ಪ್ರಯಾಣ ಮಾಡ್ಬೋದು, ನನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾನು ಪಾಲುಗಾರನಾಗ್ಬೋದು. ಇಂತಹ ಒಂದು ಮೆಂಟಾಲಿಟಿ, ಮಾನಸಿಕ ಸ್ಥಿತಿ ನಮ್ಮೆಲ್ಲರಲ್ಲೂ ಸಾಧಾರಣವಾಗಿ ಇರುತ್ತೆ, ಬಹಳವಾಗಿ. ಆದರೆ ಯೇಸು ಸ್ವಾಮಿ ಅವರು ನಮಗೆ ಒಂದು ಮಾದರಿಯನ್ನು ತೋರಿಸ್ತಿದ್ದಾರೆ ಸಬ್ಬತ್ತಿನಿಂದಲೇ ನಾವು ಏನು ಮಾಡಬಹುದು ಎಂಬುದಾಗಿ. ಈ ವಿಚಾರವಾಗಿ ನಾವು ನೋಡುವಾಗ ಪಾಸ್ಟರ್ ರಾಜದಾಸ್ ಅವರು ಹೇಳಿದ ಹಾಗೆ 21ನೇ ವಚನದಿಂದ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಿಂದ 27ನೇ ವಚನದವರೆಗೂ ಕೂಡ ಸಬ್ಬತ್ತಿನ ಆರಾಧನೆ ಮುಗಿಯುತ್ತೆ. ಅದಾದ ನಂತರ ಯೇಸು ಸ್ವಾಮಿ ಏನು ಮಾಡ್ತಿದ್ದಾರೆ ಎಂಬುದಾಗಿ ನಾವು ನೋಡುವಾಗ 2ನೇ ಭಾಗಕ್ಕೆ ಬರುವಾಗ ಪೇತ್ರ, ಆಂದ್ರೇಯ, ಯಾಕೋಬ, ಯೋಹಾನ ಇವರೆಲ್ಲರನ್ನು ಕೂಡ ಕರೆದುಕೊಂಡು ಏನು ಮಾಡ್ತಾನಪ್ಪ ಅಂತಂದರೆ, ಈ ಸ್ಟಾರ್ಟೆಡ್ ವಿಸಿಟಿಂಗ್. ಯಾರನ್ನ ಎಂಬುದಾಗಿ ನಾವು ನೋಡುವಾಗ ಯಾರು ಅನಾರೋಗ್ಯದಲ್ಲಿರ್ತಾರೋ ಅಂಥವ್ರನ್ನ ಭೇಟಿ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಪೇತ್ರನ ಅತ್ತೆ ಜ್ವರದಿಂದ ಮಲಗಿರ್ತಾಳೆ. ಅಲ್ಲಿಗೆ ಹೋಗಿ ಯೇಸು ಸ್ವಾಮಿ ಆಕೆಯ ಕೈಯನ್ನು ಹಿಡಿದು ಆಕೆಯನ್ನು ಮೇಲೆತ್ತಾನೆ. ಆಕೆ ಇಮ್ಮಿಡಿಯೇಟಾಗಿ ಏನಾಗುತ್ತೆ ಎಂಬುದಾಗಿ ನಾವು ನೋಡುವಾಗ ತಕ್ಷಣ ಆಕೆಗೆ ವಾಸಿ ಆಗುತ್ತೆ. ಆಕೆ ಎದ್ದು
ಬಂದಂತಹ ಎಲ್ಲರಿಗೂ ಕೂಡ ಉಪಚಾರವನ್ನು ಮಾಡೋದನ್ನು ನಾವು ಕಾಣ್ತಿದೆ. ಅಂದರೆ ನಾವು ಗಮನಿಸೋದಾದ್ರೆ ಸಬ್ಬತ್ತಿನ ದಿನದಲ್ಲಿ ಅನಾರೋಗ್ಯದಲ್ಲಿರುವವರನ್ನ ನಾವು ಭೇಟಿ ಮಾಡಬೇಕು, ಕ್ರಿಸ್ತನ ನಾಮದಲ್ಲಿ ಅವರಿಗಾಗಿ ಪ್ರಾರ್ಥಿಸಬೇಕು ಎಂಬಂತಹ ಒಂದು ಮಾದರಿಯನ್ನ ಯೇಸು ಸ್ವಾಮಿ ಅವರು ಈ ಭಾಗದಲ್ಲಿ ನಮ್ಗೆ ತೋರಿಸೋದನ್ನ ನಾವು ಕಾಣ್ತಿದ್ದೇವೆ. ಇಷ್ಟು ಮಾತ್ರವೇ ಅಲ್ಲ, ಇದು ಸಂಜೆ ವೇಳೆಗೆ ಬರುವಾಗ ಊರೆಲ್ಲವೂ ಕೂಡ ಬಂದು ಅಲ್ಲಿ ಸೇರೋದನ್ನು ನಾವು ಕಾಣ್ತಿದ್ದೇವೆ. ನಾನು ಆ ವಾಕ್ಯವನ್ನು ಓದಲು ಬಯಸ್ತೇನೆ. ಅದು ನನಗೆ ಬಹಳ ಸೊಗಸಾಗಿ ಅನ್ನಿಸ್ತು, ಬಹಳ ಅದ್ಭುತವಾಗಿ ಆ ಮಾತುಗಳು ಬರೆಯಲ್ಪಟ್ಟಿದೆ. ನಾನು 32ನೇ ವಚನದಿಂದ ಓದ್ತಿದ್ದೇನೆ. ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು, ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು. ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತ್ತು. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತನಾಡಿಸಲಿಲ್ಲ. ನಾವು ಗಮನಿಸೋದಾದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಯಾರೆಲ್ಲ ಹುಷಾರಿಲ್ವೋ, ಮೈ ಯಾರು ನೆಟ್ಟಗಿಲ್ವೋ ಅವರೆಲ್ಲರೂ ಕೂಡ ಬಾಗಿಲಿನ ಮುಂದೆ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಮುಟ್ಟಿ ಗುಣ ಮಾಡೋದನ್ನ ನಾವು ಕಾಣ್ತಿದ್ದೇವೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ನಂಗೆ ಬಹಳ ಅದ್ಭುತ ಎಂಬುದಾಗಿ ಅನ್ನಿಸ್ತು. ನಾನು ಅದನ್ನು ಓದಲು ಬಯಸ್ತೇನೆ. ಅವರ್ ಆಫ್ಟರ್ ಹಾರ್ they came and went, for none could know whether tomorrow will find the healer still among them. ಅವರ ಮಧ್ಯದಲ್ಲಿ ಸ್ವಸ್ಥ ಮಾಡುವಂತಹ ದೇವರು ಸಿಕ್ತನೋ ಇಲ್ಲವೋ ಎಂಬಂತಹ ಒಂದು ದಿಗಿಲಿನಿಂದ ಪ್ರತಿಯೊಬ್ಬರು ಕೂಡ ನೆರೆದು ಬಂದ್ರಂತೆ. ಅಂದ್ರೆ ಅಲ್ಲಿ ಸಂತೋಷದ ವಾತಾವರಣ, ಸ್ವಸ್ಥತೆಯ ವಾತಾವರಣ ಕಂಡು ಬರೋದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಡಿಸೈರ್ ಆಫ್ ಏಜಸ್ ಎಂಬಂತಹ ಪುಸ್ತಕದಲ್ಲಿ ಎಲೆನ್ ವೈಟ್ ಅವ್ರು ಹೇಳ್ತಾರೆ, ಈ ಪ್ರತಿಯೊಬ್ಬೊಬ್ಬ ಅನಾರೋಗ್ಯ ಉಳ್ಳಂತಹ ವ್ಯಕ್ತಿಯನ್ನ ಯೇಸು ಸ್ವಾಮಿಯವರು ಮುಟ್ಟಿ ಗುಣಪಡಿಸಿದ್ರು ಎಂಬುದಾಗಿ ಅವರು ಹೇಳ್ತಾರೆ. ಆದ್ರಿಂದ ನಾವು ಸಬ್ಬತ್ತಿನ ದಿನದಲ್ಲಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಕ್ಕಿಂತ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಅನಾರೋಗ್ಯದಲ್ಲಿರೋರನ್ನ, ಅಸ್ವಸ್ಥರಾಗಿರೋರನ್ನ, ನಿರ್ಗತಿಕರನ್ನ ನಾವು ಸಂಧಿಸಿ ಪ್ರಾರ್ಥಿಸುವಂಥದ್ದು ಸಬ್ಬತ್ತನ್ನ ನಾವು ಕೈಗೊಂಡಂತಾಗ ಆಗುತ್ತೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಭಾಗದಲ್ಲಿ ಇನ್ನೊಂದು ವಿಷಯವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬುಧವಾರದ ಪಾಠಕ್ಕೆ ನಾವು ಹೋಗೋಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿಯ ಸುವಾರ್ಥ ಸೇವೆಯ ರಹಸ್ಯ, ನಿಮ್ಮ ಸುವಾರ್ಥ ಸೇವೆಯ ರಹಸ್ಯ ಯಾವುದು ಪಾಸ್ಟರ್ ಪ್ರಸನ್ನ? ಸುವಾರ್ತೆಯ ರಹಸ್ಯ ಜನಗಳನ್ನು ಭೇಟಿಯಾಗುವುದು. ಯೇಸು ಸ್ವಾಮಿಯು ಸಹ ಅದನ್ನೇ ಕಲಿಸ್ಕೊಟ್ಟಿದ್ದಾರೆ. ಸುಮ್ಮನೆ ಕುಳಿತುಕೊಳ್ತಿರ್ಲಿಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಸಬ್ಬತ್ತಾದಮೇಲೆ ರೋಗಿಗಳನ್ನು ಭೇಟಿಯಾಗ್ತಕ್ಕಂಥದ್ದು, ಅನಾಥರನ್ನು ನೋಡ್ತಕ್ಕಂಥದ್ದು. ಆ ಸುವಾರ್ತೆ ಯಾವ ಕಾಲಕ್ಕೂ ನಿಂತು ಹೋಗುವುದಿಲ್ಲ. ರಹಸ್ಯ ಇಷ್ಟೇ, ಯೇಸು ಸ್ವಾಮಿಯು ಆಜ್ಞೆ ಮಾಡಿದ್ದಾರೆ, ನಾವು ಅದನ್ನು ಪರಿಪಾಲನೆ ಮಾಡಬೇಕು. ಓಕೆ, ಬುಧವಾರದ ಪಾಠಕ್ಕೆ ನಾವು ಬರೋಣ. ಇಲ್ಲಿ ಯೇಸು ಸ್ವಾಮಿಯ ಸುವಾರ್ಥ ಸೇವೆಯ ಒಂದು ಸೀಕ್ರೆಟ್ ಅಥವಾ ರಹಸ್ಯ ಏನು? ಯೇಸು ಸ್ವಾಮಿಯ ಸುವಾರ್ಥ ಸೇವೆಯ ರಹಸ್ಯ ಏನಂತ ಹೇಳಿ ನಾನು ಹೇಳೋದಕ್ಕಿಂತ ಅದನ್ನು ದೇವ್ರ ವಾಕ್ಯದಲ್ಲಿ ಓದಿ ತಿಳ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಮಾರ್ಕ 1:35 ಹೇಳುತ್ತೆ ಭಾಳ ಸ್ಪಷ್ಟವಾಗಿ, ಮುಂಜಾನೆ ಇನ್ನೂ ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸಿದನು. ನಾವು ಇದನ್ನು ಯಾವಾಗ ನೋಡೋದು, ಯೇಸು ಸ್ವಾಮಿ ದೀಕ್ಷೆ ಆದ ಕೂಡಲೇ ಆತನು 40 ದಿನಗಳ ಕಾಲ ಅಡವಿಯಲ್ಲಿ ಹೋಗಿ ಏನು ಮಾಡ್ದ, ಉಪವಾಸದ ಪ್ರಾರ್ಥನೆ ಮಾಡ್ದ. ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಆತನ ಸೇವೆ ಯಶಸ್ವಿ ಆಗಬೇಕಾದ್ರೆ ಆತನಿಗೆ ಬಲ ಬೇಕು. ಯಾವ ಬಲ ಬೇಕು? ಆತ್ಮನ ಬಲ ಬೇಕು. ಆತ್ಮನ ಬಲ ಯಾವಾಗ ಸಿಗುತ್ತೆ, ಯಾರಿಗೆ ಸಿಗುತ್ತೆ ಅಂದರೆ, ಯಾರು ಹೆಚ್ಚು ಪ್ರಾರ್ಥನೆ ಮಾಡ್ತಾರೆ ಅವ್ರು ಹೆಚ್ಚು ಬಲವಂತಾರೆ. ಮೋರ್ ಪ್ರೇಯರ್ ಮೋರ್ ಪವರ್ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಯಾಕೆ ಅಷ್ಟು ಪ್ರಬಲವಾಗಿ ಸೇವೆ ಮಾಡ್ತಾ ಇದ್ದ, ಯಾಕೆ ಸೈತಾನನ ಶಕ್ತಿಗಳ ಮೇಲೆ ಆತನು ಆಜ್ಞಾಪಿಸ್ತಾ ಇದ್ದ ಅಂತ ಹೇಳಿದ್ರೆ, ಆತನಿಗೆ ಆತ್ಮನ ಬಲ ತುಂಬಿತ್ತು. ಆತನು ಯಾವಾಗಲೂ ಪ್ರಾರ್ಥನಾಮಯವಾದ ವ್ಯಕ್ತಿಯಾಗಿದ್ದ, ಏಕಾಂಗಿಯಾಗಿ ಪ್ರಾರ್ಥನೆ ಮಾಡ್ತಿದ್ದ. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೋಗ್ತೇವೆ, ಆತನು ಮತ್ತೆ 14-23 ಪೂರ್ಣ ರಾತ್ರಿ ಪ್ರಾರ್ಥನೆ ಮಾಡ್ದಂತೆ. ಏಕಾಂಗಿ ಮಾತ್ರ ಅಲ್ಲ, ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಈ ಮಾದರಿಯನ್ನು ನಾವು ಅನುಸರಿಸಿದ್ರೆ ಸ್ವಾಮಿ ಮಾಡಿದ ಹಾಗೆ, ಸ್ವಾಮಿ ಹೇಳ್ದ, ನಾನು ಮಾಡೋದಕ್ಕಿಂತಲೂ ಅಧಿಕವಾಗಿ ನೀವು ಮಾಡ್ಲಿಕ್ಕೆ ಶಕ್ತರಾಗಿದ್ದೀರ ಅಂತ ಸ್ವಾಮಿ ಹೇಳಿದಾನೆ. ಅನೇಕರು ಹೇಳ್ತಾರೆ, ಯೇಸು ಸ್ವಾಮಿ ಮಾಡ್ದಂಗೆ ನಾವು ಮಾಡೋಕ್ಕಾಗಲ್ಲ, ಯೇಸು ಸ್ವಾಮಿ ನಡೆದಂಗೆ ನಡೆಯೋಕ್ಕಾಗಲ್ಲ, ಇದು ಭಾಳ ಕಷ್ಟ ಅಂತ ಹೇಳ್ತಾರೆ. ಯಾವುದೂ ಕಷ್ಟ ಇಲ್ಲ. ಇವತ್ತು ನೀವು ಸ್ವಾಮಿಯನ್ನು ಅನುಸರಿಸಿದ್ರೆ, ಆತನು ಮಾಡಿದ ಹಾಗೆ ನಾವು ಸಹ ಹೆಚ್ಚು ಸಮಯವನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ನಾವು ಬಲ ಹೊಂದ್ಬೋದು. ಅದಕ್ಕೆ ಎಲೆನ್ ವೈಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸೆಲೆಕ್ಟೆಡ್ ಮೆಸೇಜಸ್ ಪುಸ್ತಕದಲ್ಲಿ ಟಾಕ್ ಲೆಸ್ ಆ್ಯಂಡ್ ಪ್ರೇ ಮೋರ್ ಅಂತ ಹೇಳ್ತಾರೆ. ಅದನ್ನು ನಾವು ಏನು ಮಾಡ್ತೀವಿ, ವಿ ಸ್ಪೀಕ್ ಮೋರ್ ಆ್ಯಂಡ್ ಪ್ರೇ ಲೆಸ್.
ಎಲ್ಲ ಕಮಿಟಿಗೂ ಸಮಯ ಇದೆ, ಆದರೆ ನಾವು ಪ್ರಾರ್ಥನೆಗೆ ಲೆಟ್ಸ್ ಹ್ಯಾವ್ ವರ್ಡ್ ಆಫ್ ಪ್ರೇಯರ್ ಅಂತ ಹೇಳ್ತೀವಿ. ಸಣ್ಣ ಪ್ರಾರ್ಥನೆ ಮಾಡ್ತೇವೆ, ಸ್ವಲ್ಪ ಸಮಯ ಪ್ರಾರ್ಥನೆ ಅದಕ್ಕೆ ನಮಗೆ ಸ್ವಲ್ಪ ಬಲ ಇದೆ. ನಮ್ಮ ಸೇವೆಯಲ್ಲಿ ಅಷ್ಟೊಂದು ಆಸಕ್ತಿ ಕಾಣ್ತಾ ಇಲ್ಲ, ಅಷ್ಟೊಂದು ಪ್ರತಿಫಲ ಕಾಣ್ತಾ ಇಲ್ಲ, ಆತ್ಮಗಳ ಗೆಲ್ಲಕ್ಕಾಗ್ತಾ ಇಲ್ಲ. ದೆವ್ವಗಳು ಅನೇಕರು ನಮ್ಮ ಸೇವಕರು ಭಾಳ ವಿಷಾದಕರ, ದೆವ್ವ ಬಿಡ್ಸೋಕ್ಕೂ ಭಯ ಪಡ್ತಾರೆ. ಯಾಕಂದರೆ ದೆವ್ವ ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಡುತ್ತೆ, ಎಲ್ಲಿ ನಮ್ಮ ಪಾಪನೆಲ್ಲ ಬಯಲು ಮಾಡಿಬಿಡುತ್ತೆ ಅಂತೇಳಿ ದೆವ್ವ ಬಿಟ್ಟವ್ರನ್ನ ಬಿಡಿಸೋರು ಕಂಡ್ರೆ ಬಂದವ್ರು ಕಂಡ್ರೆ ಹೊಡೋಗ್ತಾರೆ. ಇವತ್ತು ಭಯ ಕಾಡ್ತಾ ಇದೆ. ಇವತ್ತು ನಮಗೆ ಭಯ ಇರಬಾರ್ದು. ಇವತ್ತು ದೇವರು ನಮಗೆ ಭಯದ ಆತ್ಮ ಕೊಡಲಿಲ್ಲ, ಬಲದ ಆತ್ಮ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಅದಕ್ಕೆ ಹೇಳಿದ ತನ್ನ ಶಿಷ್ಯರಿಗೆ ಏನಂತ, ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದಾನೆ. ಹಿಂಬಾಲಿಸಿ ಅರ್ಥ ಏನು? ನಾನು ಮಾಡ್ದಾಗೆ ನೀವು ಮಾಡ್ರಿ. ಆತನ ಹೇಗೆ ಪ್ರಾರ್ಥನೆ ಮಾಡ್ದ ಅದೇ ರೀತಿ ನಾವು ಹೆಚ್ಚು ಪ್ರಾರ್ಥನೆ ಮಾಡಿದ್ರೆ ನಾವು ಆತನ ಮಾಡಿದ ಹಾಗೆ ಅಂಧಕಾರ ಶಕ್ತಿ ಮೇಲೆ ಜಯ ಕಾಣ್ಬೋದು, ಆತ್ಮಗಳ ಗೆಲ್ಬೋದು, ಸಭೆಗಳು ಬೆಳೆಸ್ಬೋದು. ಯಾವುದೇ ಸಂದೇಹ ಇಲ್ಲ. ಇದು ಕ್ರಿಸ್ತನ ಸೇವೆಯ ರಹಸ್ಯ ಎಂಬುದಾಗಿ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಓಕೆ, ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರೋದಾದರೆ, ಒಂದು ರಹಸ್ಯವನ್ನು ನೀನು ಇಟ್ಟುಕೊಳ್ಳಬಲ್ಲವೆಯಾ ಎಂಬತಕ್ಕಂಥ ಒಂದು ಪ್ರಶ್ನೆಯೊಂದಿಗೆ ಶಿರೋನಾಮ ಇದೆ, ಹೇಳಿ. ಈ ಭಾಗದಲ್ಲಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 45 ವಾಕ್ಯಗಳಲ್ಲಿ ಕಂಡುಬರುವಂತಹ ಒಬ್ಬ ಕುಷ್ಠ ರೋಗಿಯ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಆತನು ಬಹಳ ವಿನಮ್ರತೆಯಿಂದ, ದೀನ ಸ್ವಭಾವದಿಂದ, ಸ್ವಾಮಿ ನನಗೆ ಯಾರೂ ದಿಕ್ಕಿಲ್ಲ, ನೀನು ಈ ಕಾರ್ಯವನ್ನು ಮಾಡದೆ ಹೋದರೆ ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯ ಬಳಿಗೆ ಬಂದು ಮೊಣಕಾಲೂರ್ತಾನೆ. ಮೊಣಕಾಲೂರಿ ಯೇಸು ಸ್ವಾಮಿಯ ಪಾದಕ್ಕೆ ಅಡ್ಡಬಿದ್ದು, ಸ್ವಾಮಿ ನಿನ್ನ ಚಿತ್ತವಿದ್ದಲ್ಲಿ ನನ್ನನ್ನು ಗುಣ ಮಾಡು. ಸಾಧಾರಣವಾಗಿ ನಾವು ಗಮನಿಸ್ತೇವೆ, ಇಂದಿನ ಕಾಲದಲ್ಲಿ ಕುಷ್ಠರೋಗ ಏನೂ ಅಲ್ಲ, ಬಹಳ ಸಣ್ಣದಾದಂತಹ ಒಂದು ರೋಗ ಎಂಬುದಾಗಿ ಸಾಧಾರಣವಾಗಿ ನಾವು ಪರಿಗಣಿಸೋದುಂಟು. ಆದರೆ ಹಳೆಯ ಕಾಲದಲ್ಲಿ, ಅಂದರೆ ಯೇಸು ಸ್ವಾಮಿಯವರ ಕಾಲಕ್ಕೆ ನಾವು ಹೋದಾಗ ಈ ಒಂದು ರೋಗವು ಬಹು ಭಯಾನಕವಾದಂತಹ ರೋಗ. ಇದು ಮನುಷ್ಯನ ಚರ್ಮವನ್ನು ಇಲ್ಲವೇ ಮನುಷ್ಯನ ಬೆರಳುಗಳನ್ನು ಸಣ್ಣದಾಗಿ ತಿನ್ನುತ್ತಾ ಬಂದ್ಬಿಡುತ್ತೆ. ಆತನು ಮನುಷ್ಯರ ಸಮೂಹದಿಂದ ಹೊರ ಹಾಕಲ್ಪಡ್ತಾನೆ, ಎಲ್ಲೋ ದೂರದಲ್ಲಿ ನಿಲ್ಲಬೇಕು. ಅಷ್ಟು ಮಾತ್ರವೇ ಅಲ್ಲ, ಒಂದು ವೇಳೆ ಆತನು ಪ್ರಯಾಣ ಎಲ್ಲಿಗಾದ್ರೂ ಮಾಡುವುದಾದರೆ, ನಡೆದುಕೊಂಡು ಬರುವುದಾದರೆ ನಾನು ಅಶುದ್ಧನು ಎಂಬುದಾಗಿ ಆತನು ಚೀರಾಡುತ್ತಾ ನಡೀಬೇಕಾದಂತಹ ಬಹು ಭಯಾನಕವಾದಂತಹ ಪರಿಸ್ಥಿತಿ. ಆ ವ್ಯಕ್ತಿಯ ಸ್ಥಳದಲ್ಲಿ ನಮ್ಮನ್ನು ನಾವಿಟ್ಟುಕೊಂಡು ಗಮನಿಸುವಾಗ ಆತನ ಪರಿಸ್ಥಿತಿ ಏನು ಎಂಬುದಾಗಿ ಅರ್ಥ ಆಗುತ್ತೆ. ತಂದೆ ತಾಯಿಗಳಿಂದ, ಅಣ್ಣ ತಮ್ಮಂದಿರಿಂದ, ಸ್ನೇಹಿತರಿಂದ, ಎಲ್ಲರಿಂದಲೂ ಕೂಡ ದೂರ. ಇಂತಹ ವಾತಾವರಣದಲ್ಲಿ ಇದ್ದಂತಹ ಈ ವ್ಯಕ್ತಿ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಬೇಕು, ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಯೇಸು ಸ್ವಾಮಿ ಹತ್ರಕ್ಕೆ ಬರ್ತಾನೆ, ಮೊಣಕಾಲೂರ್ತಾನೆ. ಏನು ಮಾಡ್ತಾನೆ ಎಂಬುದಾಗಿ ನಾವು ಗಮನಿಸೋದಾದರೆ ನೋಡಿ, ಆತನ ಹೇಳೋದು 40ನೇ ವಚನ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಯೇಸು ಸ್ವಾಮಿ ಆತನನ್ನು ಮುಟ್ತಾನೆ. ಯೇಸು ಸ್ವಾಮಿ ಅಶುದ್ಧನಾಗೋದಿಲ್ಲ. ಒಬ್ಬ ವ್ಯಕ್ತಿಯನ್ನು, ಕುಷ್ಠರೋಗಿಯನ್ನು ಮುಟ್ಟುವುದಾದರೆ ಆತನು ಅಶುದ್ಧನಾಗ್ತಾನೆ. ಸೂರ್ಯ ಮುಳುಗುವವರೆಗೂ ಕೂಡ ಆತನು ಅಶುದ್ಧನು ಎಂಬುದಾಗಿ ಪರಿಗಣಿಸಲ್ಪಡುತ್ತೆ. ಆದರೆ ಯೇಸು ಸ್ವಾಮಿ ಆತನನ್ನು ಗುಣ ಮಾಡ್ತಾನೆ. ಆತನನ್ನು ಗುಣ ಮಾಡಿದ ಪ್ರಯುಕ್ತ ಆತನು ಬಹಳ ಸಂತೋಷದಿಂದ ಹೊರಡ್ತಾನೆ. ಹೋಗುವಾಗ ಯೇಸು ಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ, ಈಗೋ ನೀನು ಈ ಸಂಗತಿಯನ್ನ ಯಾರಿಗೂ ಕೂಡ ಹೇಳ್ಬೇಡ. ಯಾಕೆ ಯೇಸು ಸ್ವಾಮಿಯವರು ಈ ಮಾತನ್ನು ಹೇಳ್ತಾರೆ ಎಂಬುದಾಗಿ ನಾವು ಗಮನಿಸುವಾಗ, ಯೇಸು ಸ್ವಾಮಿಯವರ ಬಹಿರಂಗ ಸೇವೆಗೆ ಇದು ಅಡ್ಡಿಯನ್ನು, ತೊಡಕನ್ನು ಉಂಟು ಮಾಡುತ್ತೆ ಎಂಬಂತಹ ಒಂದೇ ಉದ್ದೇಶದಿಂದ ಯೇಸು ಸ್ವಾಮಿಯವರು ಹೇಳ್ತಾರೆ, ಈ ಸಂಗತಿಯನ್ನ ಯಾರಿಗೂ ಕೂಡ ಹೇಳಬೇಡ ಎಂಬುದಾಗಿ. ಆದರೆ ಆ ವ್ಯಕ್ತಿ ಹೋಗಿ ಎಲ್ಲರಿಗೂ ಕೂಡ ಅದನ್ನು ಪ್ರಚಾರ ಮಾಡ್ತಾನೆ. ಯೇಸು ಸ್ವಾಮಿಯವರ ಮುಂದಿನ ಸೇವೆ ಸ್ವಲ್ಪ ಕಷ್ಟಕರವಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಆದ ಕಾರಣ ಯೇಸು ಸ್ವಾಮಿಯವರು ಮುಂಚಿತವಾಗಿ ಹೇಳ್ತಾರೆ. ಇದನ್ನ ಆತನು ಗಮನಿಸದೆ ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಸಾರಿ ಹೇಳ್ತಾನೆ. ದೇವರು ಒಂದು ವಿಷಯವನ್ನು ಹೇಳಿದ್ರೆ ಅದರಲ್ಲಿ ಅರ್ಥ ಇರ್ತದೆ. ಎಲ್ಲೋ ಈ ಕುಷ್ಠರೋಗಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಸುವಾರ್ಥ ಸೇವೆಗೆ ಆ ರಹಸ್ಯವನ್ನು ಮುಚ್ಚಿಡಲು ಅವನ ಕೈಲಿ ಸಾಧ್ಯವಾಗಲಿಲ್ಲ. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಲಿಯೋಣ. ದೇವರು ನಿಮ್ಮ ಮೂವರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಈ ಒಂದು ಅಂಶವನ್ನು ಚರ್ಚೆ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ನಿಮಗೆ ಅನಿಸಿದ್ರೆ ನಮಗೆ ನೀವು ಪತ್ರಗಳನ್ನು ಬರೆಯಬಹುದು. ಕೆಳಗಡೆ ಕಂಡುಬರುವಂಥ ಕಮೆಂಟ್ ಸೆಕ್ಷನಲ್ಲಿ ಕೂಡ ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ನಾವು ಖಂಡಿತವಾಗ್ಲೂ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಆತ್ಮಿಕ ಆರೋಗ್ಯವನ್ನು ಆಶೀರ್ವದಿಸಲಿ. ಆಮೇಲೆ